ಯಾರು ಬ್ರಹ್ಮ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಘ ಮಾಸದಲ್ಲಿ ನದಿಯಲ್ಲಿ ಸ್ನಾನ ಮಾಡ್ತಾರೋ ನಾಗಾ ಸಾಧುಗಳೇ ಗಂಗೆಯಲ್ಲಿ ಸ್ನಾನವನ್ನು ಮಾಡೋ ಮುಖಾಂತರ ಗಂಗೆ ಕರ್ಮವನ್ನು ಕರೀತಾರೆ. ಪವಿತ್ರಕ್ಕೆ ಸಮಾನವಾಗಿರತಕ್ಕಂಥದ್ದು, ಇರತಕ್ಕಂಥ ಕರ್ಮಗಳು ಶುದ್ಧಿ ಆಗತ್ತೆ. ಮಾಘ ಮಾಸದಲ್ಲಿ ಎಷ್ಟು ಗಂಟೆಗೆ ಸ್ನಾನವನ್ನು ಮಾಡಬೇಕು? ನಾನು ನಮ್ಮ ಮನೆ ಹತ್ರ ಇರತಕ್ಕಂಥ ನದಿಗಳಲ್ಲಿ ಸ್ನಾನವನ್ನ ಮಾಡಬಹುದು, ಆ ಸ್ಥಳದಿಂದ ಏನಾದ್ರು ತೆಗೆದುಕೊಂಡು ಬರ್ಬೋದಾ, ಎಲ್ಲ ಕಡೆ ಸಿಂಪಡಿಸುತ್ತೆ ಅಂತ ಹೇಳಿ ತಪ್ಪು ಕಲ್ಪನೆಯಿಂದ ಮಾಡ್ಬಿಡ್ತಾರೆ. ಖಂಡಿತ ಅದು ಅಪರಾಧ. ಯಾವುದೇ ಕಾರಣಕ್ಕೂ ನದಿಯಲ್ಲಿ ಸ್ನಾನವನ್ನ ಮಾಡಬೇಕಾದ್ರೆ ಈ ತಪ್ಪನ್ನು ಮಾಡಬೇಡಿ. ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯರೇ, ಮಾಘ ಮಾಸ ಅಂದ್ರೆ ತುಂಬಾ ವಿಶೇಷವಾಗಿರತಕ್ಕಂಥ ಮಾಸ. ತುಂಬಾ ಜನ ಕೇಳಿರ್ತೀರ, ಮಾಘ ಮಾಸದಲ್ಲಿ ನದಿಯಲ್ಲಿ ಮಾಡತಕ್ಕಂಥ ಸ್ನಾನ ತುಂಬ ವಿಶೇಷವಾಗಿರೋದು. ಯಾರು ಬ್ರಹ್ಮ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಘ ಮಾಸದಲ್ಲಿ ನದಿಯಲ್ಲಿ ಸ್ನಾನ ಮಾಡ್ತಾರೋ ಅವರೆಲ್ಲರ ಕರ್ಮಗಳು ದೂರವಾಗುತ್ತೆ. ಭಗವಂತ ಧನಾತ್ಮಕ ಶಕ್ತಿಯನ್ನ ದೇಹದಲ್ಲಿ ಹಾಗೂ ಜೀವನದಲ್ಲಿ ವೃದ್ಧಿ ಮಾಡಿಕೊಟ್ಟು ಇಷ್ಟೈಶ್ವರ್ಯವನ್ನು ಈಡೇರಿಸ್ಕೊಡ್ತಾನೆ ಅಂತ ಪ್ರತಿಯೊಬ್ಬರು ಕೂಡ ತಿಳಿದಿರುತ್ತೆ. ಪ್ರಮುಖವಾಗಿ ಗಂಗೆ, ಸರಸ್ವತಿ, ಯಮುನಾ, ಕಾವೇರಿ, ಕಪಿಲ, ತುಂಗಭದ್ರ ಇದೇ ತರ ಪ್ರಮುಖ ನದಿಗಳಲ್ಲಿ ಸ್ನಾನವನ್ನು ಮಾಡಬೇಕು ಅಂತ ತುಂಬಾ ವಿಶೇಷವಾಗಿ ಹೇಳ್ತೀವಿ. ಪ್ರಮುಖವಾಗಿ ಉತ್ತರ ಭಾರತದ ಪ್ರಯಾಗ್ರಾಜಲ್ಲಿರತಕ್ಕಂತಹ ತ್ರಿವೇಣಿ ಸಂಗಮದಲ್ಲಿ ಯಾರು ಮಾಘ ಮಾಸದ ಸ್ನಾನ ಮಾಡ್ತಾರೋ ಅವರಿಗೆ ಅಶ್ವಮೇಧ ಯಾಗ ಮಾಡಿರ್ತಕ್ಕಂಥ ಫಲ ಲಭಿಸುತ್ತೆ ಅಂತ ಶಾಸ್ತ್ರ ಉಲ್ಲೇಖಿಸಲಾಗಿದೆ. ಅಂದ್ರೆ ಒಂದು ಸ್ಥಾನ ನಿಮಗೆ ದೊಡ್ಡ ಯಾಗದ ಫಲವನ್ನು ತಂದು ಕೊಡತಕ್ಕಂಥದ್ದು. ಈ ಪ್ರಯಾಗ್ರಾಜಲ್ಲಿರತಕ್ಕಂಥ 3 ಸಂಗಮ, ಪ್ರಮುಖವಾಗಿ ಗಂಗೆ, ಯಮುನೆ, ಸರಸ್ವತಿ, ಈ 3 ನದಿಗಳು ಒಂದು ಕಡೆ ಜೋಡಣೆ ಆಗುತ್ತೆ. ಜೋಡಣೆ ಆಗತಕ್ಕಂತಹ ಈ ನದಿಯಲ್ಲಿ ಧನಾತ್ಮಕ ಶಕ್ತಿ ವೃದ್ಧಿಯಾಗಿ ಯಾರು ಈ ನದಿಯಲ್ಲಿ ಸ್ನಾನವನ್ನ ಮಾಡ್ತಾರೋ ಅವರೆಲ್ಲರ ಕರ್ಮಗಳು ದೂರವಾಗಿ ಮನಸ್ಸಿನ ಇಷ್ಟೈಶ್ವರ್ಯಗಳು ಈಡೇರುತ್ತೆ ಅಂತೇಳಿ ಉಲ್ಲೇಖಿಸಲಾಗಿದೆ. ತುಂಬಾ ಜನ ಕೇಳ್ತಾರೆ, ನಾನಾ ರೀತಿಯ ಕರ್ಮವನ್ನ ಮಾಡಿ ಎಷ್ಟೋ ಜನಕ್ಕೆ ಅನ್ಯಾಯವನ್ನ ಮಾಡಿ ನೋಯಿಸಿ ತಂದೆ ತಾಯಿಗಳನ್ನ ನೋಡ್ಕೊಳ್ಳಿಲ್ಲ ಅಂದ್ರೂ ಕೂಡ ಈ ನದಿಗೆ ಬಂದು ಸ್ನಾನ ಮಾಡಿದ ತಕ್ಷಣ ಕರ್ಮಗಳೆಲ್ಲ ಕಳೆದಂಗಾಗ್ಬಿಡತ್ತಾ ಅಂತ. ಖಂಡಿತ ಇಲ್ಲ. ಯಾವಾಗಲೂ ಕೂಡ ನದಿಯಲ್ಲಿ ಸ್ನಾನವನ್ನ ಮಾಡಬೇಕಾದ್ರೆ ನಮ್ಮ ಮನಸ್ಸನ್ನು ಶುದ್ಧಿ ಇಟ್ಕೊಳತಕ್ಕಂಥದ್ದು. ನಾನಾ ರೀತಿ ಎಲ್ಲ ಕರ್ಮವನ್ನು ಮಾಡಿ ನದಿಯಲ್ಲಿ ಮುಳುಗಿದ ತಕ್ಷಣ ಭಗವಂತ ಪ್ರತಿಯೊಂದು ವಿಚಾರದ ಒಳ್ಳೇದು ಮಾಡಿಬಿಡ್ತಾನೆ ಅಂತಲ್ಲ. ಆದರೆ ನಮ್ಮಲ್ಲಿ ಧನಾತ್ಮಕ ಶಕ್ತಿ ವೃದ್ಧಿ ಆಗುತ್ತೆ. ಹಾಗೆ ಭವಿಷ್ಯದಲ್ಲಿ ಯಾವುದೇ ರೀತಿಯ ಕರ್ಮವನ್ನ ಮಾಡಬಾರ್ದು, ತಪ್ಪುಗಳನ್ನು ಮಾಡಬಾರ್ದು ಅಂತೇಳಿ ಮನವರಿಕೆ ಆಗತಕ್ಕಂಥ ಒಂದು ಉದ್ದೇಶದಿಂದ ಈ ನದಿಗಳಲ್ಲಿ ಸ್ನಾನವನ್ನು ಮಾಡ್ತೇವೆ. ಆಧ್ಯಾತ್ಮಿಕವಾಗಿ ನೋಡ್ತೀನಿ ಅಂತ ಹೇಳಿದ್ರೆ ನೂರಾರು ಸಾವಿರಾರು ಋಷಿ ಮುನಿಗಳು, ನಾಗಾ ಸಾಧುಗಳೇ ಗಂಗೆಯಲ್ಲಿ ಸ್ನಾನವನ್ನು ಮಾಡೋ ಮುಖಾಂತರ ಗಂಗೆ ಕರ್ಮವನ್ನು ಕರೀತಾರೆ. ಇನ್ನು ಅವರು ಓಡಾಡತಕ್ಕಂಥ ಸ್ಥಳದಲ್ಲಿ, ಅವರು ಸ್ನಾನವನ್ನು ಮಾಡಿರ್ತಕ್ಕಂಥ ಸ್ಥಳದಲ್ಲಿ ನಾವು ಮಿಂದಿದ್ರೆ ಖಂಡಿತವಾಗಿಯೂ ನಮ್ಮ ಕರ್ಮ ಕಳೆಯತಕ್ಕಂಥದ್ದು. ವೈಜ್ಞಾನಿಕವಾಗಿ ನಾವು ಯೋಚನೆ ಮಾಡ್ತೀನಿ ಅಂತ ಹೇಳಿದ್ರೆ, ಈ ಚಳಿಯ ಸಂದರ್ಭದಲ್ಲಿ ಕೊರೆಯತಕ್ಕಂಥ ಚಳಿ, ಈಗ ನಾವು ಪ್ರಯಾಗರಾಜಲ್ಲಿ ನೋಡ್ಬೋದು, ಇಬ್ನಿ ಬೀಳ್ತಾ ಇದೆ. ಪ್ರಮುಖವಾಗಿ ತುಂಬಾ ಕೊರೆಯತಕ್ಕಂಥ ಚಳಿ ಇದೆ. ವೈಜ್ಞಾನಿಕವಾಗಿ ಯಾರು ಈ ಚಳಿಯಲ್ಲಿ ಸ್ನಾನವನ್ನ ಮಾಡ್ತಾರೋ ಅವರಿಗೆ ಎಲ್ಲ ರೀತಿಯ ಫಲವನ್ನ, ಪ್ರಮುಖ ಚರ್ಮ ವ್ಯಾಧಿಗಳು ದೂರವಾಗತ್ತೆ ಅಂತ. ಹಂಗಾರೆ ಮಾಘ ಮಾಸದಲ್ಲಿ ಎಷ್ಟು ಗಂಟೆಗೆ ಸ್ನಾನವನ್ನ ಮಾಡಬೇಕು, ಯಾವ ಸಮಯಕ್ಕೆ ಸ್ನಾನ ಮಾಡಿದ್ರೆ ಒಳ್ಳೆ ಫಲ ಲಭಿಸುತ್ತೆ ಅಂತ ತುಂಬಾ ಜನಕ್ಕೊಂದು ಅನುಮಾನಗಳಿರುತ್ತೆ. ತಿಳಿದಿರಲಿ, ಬ್ರಹ್ಮ ಮುಹೂರ್ತ ಪ್ರಮುಖ, ಮಧ್ಯರಾತ್ರಿ 3 ಗಂಟೆಯಿಂದ 4:45 ಮಾಡತಕ್ಕಂಥ ಸ್ನಾನ ಪವಿತ್ರಕ್ಕೆ ಸಮಾನವಾಗಿರತಕ್ಕಂಥದ್ದು. ನಕ್ಷತ್ರಗಳಿರುತ್ತೆ, ನಿಮಗೆಲ್ಲ ರೀತಿಯ ಅನುಗ್ರಹಗಳಾಗತ್ತೆ, ಇರತಕ್ಕಂಥ ಕರ್ಮಗಳು ಶುದ್ಧಿ ಆಗತ್ತೆ. ಅದು ಮಾನಸಿಕವಾಗಿ ಆಗಿರ್ಬೋದು, ದೈಹಿಕವಾಗಿ ಆಗಿರ್ಬೋದು. ನಂತರ 4:45ರಿಂದ ಸೂರ್ಯ ಉದಯ ಆಗೋವರೆಗೂ ಮಾಡತಕ್ಕಂಥ ಸ್ಥಾನದಲ್ಲಿ ಮಧ್ಯಮ ಫಲವನ್ನು ಅಪೇಕ್ಷೆ ಮಾಡಬಹುದು. ತದನಂತರ ಮಾಡತಕ್ಕಂಥ ಸ್ಥಾನಗಳಲ್ಲಿ ನೀವು ಸಾಧಾರಣ ಫಲವನ್ನು ಅಪೇಕ್ಷೆ ಮಾಡಬಹುದು. ಹಾಗಾಗಿ ಯಾರು ಮಾಘ ಮಾಸದಲ್ಲಿ ಸ್ನಾನ ಮಾಡಬೇಕು ಅನ್ಕೊಂಡಿರೋ ಅವರು ಬ್ರಹ್ಮ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನವನ್ನ ಮಾಡಿ ಖಂಡಿತವಾಗಿಯೂ ನಿಮ್ಮಲ್ಲಿರತಕ್ಕಂತಹ ನಕಾರಾತ್ಮಕ ಶಕ್ತಿ ದೂರ ಆಗತ್ತೆ ಹಾಗೂ ಧನಾತ್ಮಕ ಶಕ್ತಿ ವೃದ್ಧಿ ಆಗತ್ತೆ. ಆಧ್ಯಾತ್ಮಿಕವಾಗಿ ನಾವು ಯಾಕೆ ಗಂಗೆ, ಯಮುನೆ, ಸರಸ್ವತಿಯಲ್ಲಿ ಸ್ನಾನವನ್ನ ಪ್ರಮುಖವಾಗಿ ಮಾಡಬೇಕು ಅಂತ ಹೇಳಿದ್ರೆ, ನಮ್ಮಲ್ಲಿರತಕ್ಕಂಥ ಅಜ್ಞಾನಗಳು ದೂರವಾಗುತ್ತೆ, ಉತ್ತಮ ಜ್ಞಾನ ಪ್ರಜ್ಞೆ ಪ್ರಾರಂಭ ಆಗುತ್ತೆ, ಅಶಾಂತಿಗಳು ದೂರವಾಗುತ್ತೆ. ತುಂಬಾ ಜನ ಸಮಸ್ಯೆ ಎದುರಿಸ್ತಕ್ಕಂಥದ್ದು ಈ ಒಂದು ವಿಚಾರಕ್ಕೆ. ನನ್ನ ಬಳಿಯೂ ತುಂಬಾ ಜನ ಕೇಳಿದ್ದಾರೆ, ಗುರುಗಳೇ ನನಗೆ ಜೀವನದಲ್ಲಿ ನೆಮ್ಮದಿ, ಆರೋಗ್ಯ ಎರಡಿದ್ರೆ ಸಾಕು, ಐಶ್ವರ್ಯ ಒಂಚೂರು ಕಮ್ಮಿ ಇದ್ರೂ ಪರವಾಗಿಲ್ಲ,
ನೆಮ್ಮದಿ ಆರೋಗ್ಯ ಇಲ್ಲ ಅಂದ್ರೆ ಜೀವನ ಮಾಡತಕ್ಕಂಥದ್ದು ಬಹಳ ಕಷ್ಟವಾಗುತ್ತೆ. ಈ ನೆಮ್ಮದಿ ಆರೋಗ್ಯವನ್ನ ಯಾವ ರೀತಿ ಪಡೆದುಕೊಳ್ಬಹುದು ಅಂತ ತುಂಬಾ ಜನ ಕೇಳ್ತಿರ್ತೀವಿ. ನದಿಗಳಲ್ಲಿ ಸ್ನಾನವನ್ನು ಮಾಡಿ. ಖಂಡಿತವಾಗಿಯೂ ನಿಮ್ಮಲ್ಲಿರತಕ್ಕಂಥ ಸಮಸ್ಯೆಗಳು, ಅಜ್ಞಾನ ದೂರವಾಗುತ್ತೆ, ಜ್ಞಾನ ವೃದ್ಧಿಯಾಗುತ್ತೆ. ಅಂದ್ರೆ ಮಾಘ ಮಾಸ ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ ಅಂತ ತುಂಬಾ ಜನ ಅನುಮಾನಗಳಿದ್ರೆ, ಮಾಘ ಮಾಸ ಪ್ರಾರಂಭವಾಗತಕ್ಕಂಥದ್ದು ನಿಮಗೆ ಜನವರಿ ಉಳುಮೆ ಆಗಿದ ನಂತರವೇ ಮಾಘ ಮಾಸ ಪ್ರಾರಂಭವಾಗುತ್ತೆ. ಫೆಬ್ರವರಿ ಅಮಾವಾಸ್ಯೆ ಅಂತ್ಯಭಾಗದಲ್ಲಿ ಮಾಘ ಮಾಸ ಬರೋಬ್ಬರಿ 1 ತಿಂಗಳು ಅಂದ್ರೆ 30 ದಿನಗಳು ಈ ಮಾಘ ಮಾಸ ಇರತಕ್ಕಂಥದ್ದು. ಪ್ರಮುಖವಾಗಿ ಮಾಘ ಮಾಸದ ಯಾವ ದಿನದಂದು ನದಿಗಳಲ್ಲಿ ಸ್ನಾನವನ್ನ ಮಾಡಿದರೆ ಒಳ್ಳೆ ಫಲ ವೃದ್ಧಿ ಆಗುತ್ತೆ ಅಂತ ತುಂಬಾ ಜನಕ್ಕೆ ಒಂದು ಅನುಮಾನ ಬೀರುತ್ತೆ. ಪ್ರಮುಖ ಮಾಘ ಮಾಸ ಪ್ರಾರಂಭವಾದಾಗ ಹುಣ್ಣಿಮೆ ಬರುತ್ತಲ್ಲ ಮೊದಲನೇ ದಿನ, ಆ ದಿನ ಸ್ನಾನವನ್ನು ಮಾಡಿ. ನಂತರ ಸಂಕ್ರಾಂತಿ ಹಬ್ಬ, ಮೌನಿ ಅಮಾವಾಸ್ಯೆ, ಮುಂದೆ ಬರತಕ್ಕಂಥ ಬಸಂತ ಪಂಚಮಿ ಹಾಗೂ ಶಿವರಾತ್ರಿ ಅಮಾವಾಸ್ಯೆ, ಈ ದಿನಗಳಲ್ಲಿ ಪ್ರಮುಖ ಸ್ನಾನವನ್ನು ಮಾಡಿದರೆ ಒಳ್ಳೆಯ ಧನಾತ್ಮಕ ಶಕ್ತಿ ವೃದ್ಧಿ ಆಗುತ್ತೆ. ತುಂಬಾ ಜನಕ್ಕೆ ಒಂದು ಅನುಮಾನ ಬರುತ್ತೆ, ಪ್ರಯಾಗ್ರಾಜ್ ತುಂಬಾ ದೂರ ಕರ್ನಾಟಕದಿಂದ, ನನಗೆ ಅಷ್ಟು ದೂರ ಬರಕ್ಕೆ ಸಾಧ್ಯವೇ ಇಲ್ಲ, ನಾನು ನಮ್ಮ ಮನೆ ಹತ್ರ ಇರತಕ್ಕಂಥ ನದಿಗಳಲ್ಲಿ ಸ್ನಾನವನ್ನು ಮಾಡಬಹುದು ಅಂದ್ರೆ ಖಂಡಿತ ಮಾಡಬಹುದು. ನಿಮ್ಮ ಮನೆ ಹತ್ರ ಕಾವೇರಿ, ಕಪಿಲೆ, ತುಂಗಭದ್ರಾ ನದಿಗಳಿದ್ರೆ ಅಲ್ಲಿ ಹೋಗಿ ಸ್ನಾನವನ್ನು ಮಾಡಿ. ಶ್ರೀರಂಗಪಟ್ಟಣದಲ್ಲಿ ಹಾಗೂ ಟಿ ನರಸೀಪುರದಲ್ಲಿ ಸಂಗಮವೂ ಕೂಡ ಇದೆ. ಅಲ್ಲಿ ಹೋಗಿ ಸ್ನಾನವನ್ನು ಮಾಡೋ ಮುಖಾಂತರ ನಿಮ್ಮ ಕರ್ಮಗಳನ್ನ ನೀವು ಕಳೆದುಕೊಳ್ಬಹುದು. ತುಂಬಾ ಜನ ಕೇಳ್ತಿರ್ತೀರಿ, ಮಾಘ ಸ್ನಾನವನ್ನು ಮಾಡೋಕೆ ಪ್ರಯಾಗ್ರಾಜ್ಗೆ ಹೋಗ್ತಾ ಇದ್ದೇನೆ, ಆ ಸ್ಥಳದಿಂದ ಏನಾದ್ರು ತೆಗೆದುಕೊಂಡು ಬರ್ಬೋದಾ ನನ್ನ ಮನೆಯಲ್ಲಿ ಧನಾತ್ಮಕ ಶಕ್ತಿ ವೃದ್ಧಿ ಮಾಡ್ಕೊಳಕ್ಕೆ ಅಂದ್ರೆ ಖಂಡಿತ ಹೌದು. ಇಲ್ಲಿ ಪುಣ್ಯ ಭೂಮಿಗೆ ಬಂದಾಗ ಇಲ್ಲಿರತಕ್ಕಂಥ ನದಿಯ ಮಣ್ಣನ್ನ ಹಾಗೂ ಸ್ಥಳದ ಮಣ್ಣನ್ನ ಮನೆಗೆ ತೆಗೆದುಕೊಂಡು ಹೋಗಿ. ಯಾಕೆ ಇಲ್ಲಿಂದ ಮಣ್ಣನ್ನು ತೆಗೆದುಕೊಂಡು ಹೋಗ್ಬೇಕು ಅಂದ್ರೆ, ಲಕ್ಷಾಂತರ ನಾಗಸಾಧುಗಳು, ಸಾವಿರಾರು ಮಠಾಧಿಪತಿಗಳು, ಜಪ ತಪ ಅನುಷ್ಠಾನ ಮಾಡತಕ್ಕಂಥ ವ್ಯಕ್ತಿಗಳು ಓಡಾಡಿರ್ತಕ್ಕಂಥ ಸ್ಥಳ, ಸ್ನಾನ ಮಾಡತಕ್ಕಂಥ ಸ್ಥಳ. ಹಾಗಾಗಿ ಇಲ್ಲಿಂದ ಮಣ್ಣನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯ ತುಳಸಿ ಗಿಡಕ್ಕೆ ಹಾಕತಕ್ಕಂಥದ್ದು. ಯಾರು ಈ ವಿಧಾನವನ್ನ ಮಾಡ್ತಾರೋ ಅವರ ಮನೆಯಲ್ಲಿರತಕ್ಕಂತಹ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತೆ ಹಾಗೂ ಮನೆಯಲ್ಲಿ ಉತ್ತಮ ಲಕ್ಷ್ಮಿ ಅನುಗ್ರಹವಾಗುತ್ತೆ. ಹಾಗೆಯೇ ತುಂಬಾ ಜನ ಹೇಳ್ತಾ ಇರ್ತಾರೆ, ಶಾಸ್ತ್ರದಲ್ಲೂ ಕೂಡ ಉಲ್ಲೇಖಿಸಲಾಗಿದೆ, ಕಾಶಿಯಿಂದ ನೀರನ್ನು ತೆಗೆದುಕೊಂಡು ಹೋಗಬಾರ್ದು ಮನೆಗೆ, ಅದು ಮೋಕ್ಷದ ಸ್ಥಳ ಅಂತ. ತಿಳಿದಿರಲಿ, ಅದರ ಹತ್ರ ಇರತಕ್ಕಂಥ ಪ್ರಯಾಗ್ರಾಜನ ತ್ರಿವೇಣಿ ಸಂಗಮದ ಜಲವನ್ನ ಮನೆಗೆ ತೆಗೆದುಕೊಂಡು ಹೋಗಿ. ಮನೆಯಲ್ಲಿರ್ತಕ್ಕಂಥವರೆಲ್ಲರಿಗೂ ಕೂಡ ಸ್ನಾನಕ್ಕೆ ಆ ನೀರನ್ನ ಮಿಶ್ರಣ ಮಾಡ್ಕೊಂಡು ಮಾಡಿ. ಮನೆಗೂ ಕೂಡ ಅಶೌಚದ ಸ್ಥಳವನ್ನು ಬಿಟ್ಟು ಎಲ್ಲ ಕಡೆ ಪ್ರೋಕ್ಷಣೆಯನ್ನು ಮಾಡಿ. ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿ ವೃದ್ಧಿ ಆಗತ್ತೆ ಅಂತ. ತುಂಬಾ ಜನ ಆ ನೀರನ್ನು ತೆಗೆದುಕೊಂಡು ಹೋಗಿ ಮನೆಗೆ ಟಾಪ್ಗೆ ಹಾಕ್ಬಿಟ್ಟು ಎಲ್ಲ ಕಡೆ ಸಿಂಪಡಿಸುತ್ತೆ ಅಂತ ಹೇಳಿ ತಪ್ಪು ಕಲ್ಪನೆಯಿಂದ ಮಾಡ್ಬಿಡ್ತಾರೆ. ಖಂಡಿತ ಅದು ಅಪರಾಧ. ನೀವು ಪಾತ್ರೆ ತೊಳೆಯೋಕೆ ಅದೇ ನೀರು ಹೋಗುತ್ತೆ, ವಾಶ್ಗೂ ಕೂಡ ಅದೇ ನೀರು ಹೋಗುತ್ತೆ ಅಂತ ಅಪರಾಧವನ್ನ ಮಾಡಕ್ ಹೋಗ್ಬೇಡಿ. ಯಾವುದೇ ಕಾರಣಕ್ಕೂ ನದಿಯಲ್ಲಿ ಸ್ನಾನವನ್ನ ಮಾಡಬೇಕಾದ್ರೆ ಈ ತಪ್ಪನ್ನು ಮಾಡಬೇಡಿ. ತುಂಬಾ ಜನ ಪ್ರಯಾಗ್ರಾಜ್ ಆಗಿರ್ಬೋದು, ಎಲ್ಲ ಕಡೆ ನಾನು ಯಾವ ತೀರ್ಥಕ್ಷೇತ್ರಕ್ಕೆ ಹೋಗ್ತೀನೋ ಎಲ್ಲ ನದಿಗಳಲ್ಲಿ ನೋಡ್ತೇನೆ, ಸ್ನಾನ ಮಾಡ್ತಾರೆ, ಮಾಡಿ ಒಳ ಉಡುಪು ಸಹಿತವಾಗಿ ಹಾಕೊಂಡಿರ್ತಕ್ಕಂಥ ಬಟ್ಟೆಗಳನ್ನೆಲ್ಲ ನದಿಯಲ್ಲಿ ಬಿಸಾಕ್ಬಿಡ್ತಾರೆ. ಅದಕ್ಕಿಂತ ದೊಡ್ಡ ಕರ್ಮ ಮತ್ತೊಂದಿಲ್ಲ. ಶಾಸ್ತ್ರದ ಉಲ್ಲೇಖಿಸಲಾಗಿದೆ, ನದಿಯಲ್ಲಿ ಸ್ನಾನವನ್ನ ಮಾಡಬೇಕಾದ್ರೆ ಸೋಪು ಶಾಂಪು ಕೂಡ ಬಳಸುವಂತಿಲ್ಲ, ಅದೇ ದೊಡ್ಡ ಅಪರಾಧ ಅಂತ. ಇನ್ನು ನಾವು ಹಾಕೊಂಡಿರ್ತಕ್ಕಂಥ ಅಷ್ಟು ಅಮೂಲ್ಯವಾಗಿರ್ತಕ್ಕಂಥ ವಸ್ತುಗಳನ್ನ, ಬಟ್ಟೆಗಳನ್ನ ನದಿಯಲ್ಲಿ ಬಿಟ್ರೆ ಗಂಗೆ ನಮಗೆ ಶಾಪವನ್ನ ಕೊಡ್ತಾನೆ. ನದಿ ಇರತಕ್ಕಂಥದ್ದು ನಮ್ಮಲ್ಲಿರತಕ್ಕಂಥ ಕರ್ಮವನ್ನ ಕಳ್ಕೊಳ್ಳೋಕೆ ಹೊರತು ನಮ್ಮಲ್ಲಿ ಉಪಯೋಗಕ್ಕೆ ಬರತಕ್ಕಂಥ ವಸ್ತುಗಳು, ಕೊಳೆಯ ಬಟ್ಟೆಗಳನ್ನ ಹಾಕತಕ್ಕಂಥ ಡಸ್ಟ್ಬಿನ್ ಅಲ್ಲ. ನದಿಗಳಿಗೆ ಬನ್ನಿ, ಸ್ನಾನವನ್ನ ಮಾಡಿ, ಜಪ ತಪಗಳನ್ನು ಮಾಡಿ, ಖಂಡಿತವಾಗಿಯೂ ಧನಾತ್ಮಕ ಶಕ್ತಿ ವೃದ್ಧಿ ಆಗುತ್ತೆ. ತುಂಬಾ ಜನಕ್ಕೆ ನದಿಯಲ್ಲಿ ಸ್ನಾನವನ್ನು ಮಾಡಿದ ನಂತರ ಯಾವ ಆಚರಣೆಯನ್ನು ಮಾಡಬೇಕು ಅಂತ ಗೊತ್ತೇ ಇರೋದಿಲ್ಲ. ಮೊದಲು ತ್ರಿವೇಣಿ ಸಂಗಮ ಸಹಿತವಾಗಿ ಯಾವುದೇ ನದಿಗೆ ಹೋದರೂ ಪ್ರಾರ್ಥನೆ ಮಾಡ್ಕೊಳ್ಳಿ. ಗಣಪತಿಯನ್ನ, ಕುಲದೇವರನ್ನ, ಪ್ರಮುಖವಾಗಿ ಆ ನದಿಯನ್ನ, ಅದು ಕಾವೇರಿ ಆಗಿರ್ಬೋದು, ಕಪಿಲೆ ಆಗಿರ್ಬೋದು, ಯಮುನೆ ಆಗಿರ್ಬೋದು, ಸರಸ್ವತಿ ಆಗಿರ್ಬೋದು, ಗಂಗಾ ಆಗಿರ್ಬೋದು, ಯಾವ ನದಿಯಲ್ಲಿ ಸ್ನಾನ ಮಾಡ್ತೀರಾ ಭಗವತಿನ ಪ್ರಾರ್ಥನೆ ಮಾಡಿ ಆ ನದಿಗೆ ಪುಷ್ಪವನ್ನ ಅರ್ಪಣೆ ಮಾಡಿ, ಧೂಪ ದೀಪವನ್ನ ಮಾಡಿ, ತದನಂತರ 3 ಬಾರಿ ಮುಳುಗತಕ್ಕಂಥದ್ದು. ಮುಳುಗಿದ ನಂತರ ಸೂರ್ಯನಿಗೆ ಅರ್ಘ್ಯನ ಕೊಡತಕ್ಕಂಥದ್ದು. ಗಾಯತ್ರಿ ಮಂತ್ರ ಗೊತ್ತಿದ್ರೆ ಹೇಳ್ಕೊಳ್ಳಿ, ಸೂರ್ಯನ ಸಂಬಂಧಪಟ್ಟ ಮಂತ್ರವನ್ನು ಬಂದ್ರೆ ಅರ್ಘ್ಯನ ಕೊಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಎಲ್ಲ ಪಿತೃಗಳಿಗೂ ಕೂಡ ಉತ್ತಮ ಮುಕ್ತಿ ಲೋಕ ಪ್ರಾಪ್ತವಾಗಲಿ, ಸೂರ್ಯ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಆರೋಗ್ಯ ವೃದ್ಧಿ ಆಗಲಿ, ಎಲ್ಲ ರೀತಿಯ ಅಭಿವೃದ್ಧಿಗಳನ್ನ ಆ ಸೂರ್ಯ ಕೊಟ್ಟು ಕಾಪಾಡಿಕೊಳ್ಳಿ ಅಂತ ಸೂರ್ಯನಿಗೆ ಅರ್ಘ್ಯನ ಕೊಟ್ಟು
ಕುಲದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಖಂಡಿತವಾಗಿಯೂ ಧನಾತ್ಮಕ ಶಕ್ತಿ ವೃದ್ಧಿ ಆಗುತ್ತೆ. ಇನ್ನು ಮಾಘ ಮಾಸ ಮುಕ್ತಾಯವಾಗಿಲ್ಲ. ನಿಮ್ಮ ಹತ್ರ ಇರತಕ್ಕಂಥ ಕಾವೇರಿ, ಕಪಿಲ, ತುಂಗಭದ್ರ ಯಾವುದಾದ್ರೂ ನದಿಗಳಲ್ಲಿ ಸಂಗಮದ ಸ್ಥಳ ಇದ್ರೆ ಹೋಗಿ ಸ್ನಾನ ಮಾಡಿ. ಹಾಗೇ ಅನುಕೂಲವಾದರೆ ಪ್ರಯಾಗರಾಜಲ್ಲಿರತಕ್ಕಂತಹ ಗಂಗೆ, ಯಮುನೆ, ಸರಸ್ವತಿ ಇರತಕ್ಕಂಥ ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನು ಮಾಡಿಕೊಂಡು ಧನಾತ್ಮಕ ಶಕ್ತಿಯನ್ನು ವೃದ್ಧಿ ಮಾಡ್ಕೊಳ್ಳಿ. ಆ ಗಂಗೆ ಪ್ರತಿಯೊಬ್ಬರು ಕೂಡ ನಿಮ್ಮ ಮನಸ್ಸಿನ ಇಷ್ಟೈಶ್ವರ್ಯ ಸಹಿತವಾಗಿ ಧನಾತ್ಮಕ ಶಕ್ತಿಯನ್ನ ನಿಮ್ಮ ಜೀವನದಲ್ಲಿ ವೃದ್ಧಿ ಮಾಡಿಕೊಳ್ಳಿ. ಶುಭ.